ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಖನಿಜ ನಿಗಮದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ JS ಪಾಟೀಲ್ ಇವರ 78ನೇ ಜನ್ಮ ದಿವಸದ ಶುಭಾಶಯ ಕೋರುತ್ತಾ, ಇವತ್ತು ನಮ್ಮ ಶಾಸಕರು 78 ವಸಂತ ಅಂದ್ರೆ ಅವರಿಗೆ ಒಂದು ಗೌರವ ಮತ್ತು ಬೆಲೆ ಕೊಡಬೇಕಾದ ನಮ್ಮ ಕರ್ತವ್ಯ. ಯಾಕಂದರೆ ಇಂಥ ಇಳಿ ವಯಸ್ಸಿನಲ್ಲಿ ಅವರು ಒಂದು ಉತ್ಸಾಹ, ಸ್ಫೂರ್ತಿ, ಯುವಕರ ಚಿಲುಮೆ ಇವ್ರು ಏನೈತಂದ್ರೆ ನಾವು ಆದರ್ಶಪ್ರಾಯವಾಗಿದ್ದೀವಿ. ಯಾಕಂದರೆ ಶಾಸಕರು ಎಲ್ಲ ಜನಸಾಮಾನ್ಯರನ್ನು ಹಸ್ಕೊಂಡು ಇವತ್ತು ಮಾತಾಡ್ತಾರೆ. ಯಾವುದೇ ಪಕ್ಷ ಜಾತಿ ಭೇದ ಅವ್ರಿಗಿಲ್ಲ, ಎಲ್ಲರಿಗೂ ಏನೈತೆ ಸಮಾನ ಮನೋಭಾವದಿಂದ ಅವ್ರು ಏನೈತಂದ್ರೆ ಹಚ್ಕೊಂಡು ಇವತ್ತೇನೈತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಿಸುತ್ತಿದ್ದಾರೆ. ಇವತ್ತು ಗಜೇಂದ್ರಗಢದಲ್ಲಿ ನ್ಯಾಯಾಲಯ ಮತ್ತು ತಹಶೀಲ್ದಾರ್ ಕಾರ್ಯಾಲಯ ಮತ್ತು ಆದಷ್ಟು ಸಾಕಷ್ಟು ಜನಪ್ರಿಯ ಮತ್ತು ಸಾಕಷ್ಟು ಜನ ಕೆಲಸಗಳು ಆಗಿದ್ದಾವೆ. ಇವರು ಶಾಸಕರ ಪೀರಿಯಡ್ನಲ್ಲಿ ಏನಂತಂದ್ರೆ ನಮ್ಮ ಗಜೇಂದ್ರಗಢ ಭಾಳ ಡೆವಲಪ್ ಆಗಿದೆ. ಅದೇ ರೀತಿ ರೋಣ ತಾಲೂಕು ಏನೈತಂದ್ರೆ ಸಾಕಷ್ಟು ಜನಪದ ಕಾರ್ಯಕ್ರಮ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಶಾಸಕರು. ಅವರಿಗೆ ನಮ್ಮ ಸಮಸ್ತ ರೋಣ ತಾಲೂಕಿನ ಜನರ ವತಿಯಿಂದ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ, ಇನ್ನೂ ಅವ್ರಿಗೇನೈತಂದ್ರೆ ಮಂತ್ರಿ ಸ್ಥಾನ ದೊರಕಲಿ ಅಂತೇಳಿ ನಾವು ಹಾರೈಸ್ತೀವಿ. ಯಾಕಂದರೆ 5 ಸರಿ ಅವರು MLA ಆಗಿದ್ದಾರೆ. ಅವ್ರಿಗೇನೈತಂದ್ರೆ ಈಗ ಜರೂರಾಗಿ ಅವ್ರಿಗೇನೆ ಮಂತ್ರಿ ಸ್ಥಾನ ಕೊಡೋದು ಭಾಳ ಅವಶ್ಯಕತೆ ಆಗಿದೆ. ಈ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೂ ಹಾಗೂ DK ಶಿವಕುಮಾರ್ಗೆ ನಾವು ವಿನಂತಿ ಮಾಡ್ಕೊತೀವಿ ಅಂದ್ರೆ ಕೂಡಲೇ ಸನ್ಮಾನ್ಯ JS ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದ್ರೆ ಇದು ನಂದು ಒಂದು ಆಸೆ ಅಲ್ಲ, ಇಡೀ ಕ್ಷೇತ್ರ ಜನತೆಯ ಆಸೆ. ಇದೇನೈತಂದರೆ ಇದ್ರ ಬಗ್ಗೆ ಏನೈತಂದ್ರೆ ಕೂಲಂಕಷವಾಗಿ ಚರ್ಚೆ ಮಾಡಿ ಕೂಡಲೇ ನಮ್ಮ JS ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಎಲ್ಲ ತಾಲೂಕಿನ ಜನತೆಯವರು ಆಭಾರಿ ಆಗಿರ್ತೀವಿ ಮತ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.